ಹಲೋ ಎವ್ರಿವನ್ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಯಾರೆಲ್ಲ ಡಿಪ್ಲೊಮಾದಲ್ಲಿ ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡ್ತಿದ್ದೀರೋ ನಿಮಗೆ ನ್ಯೂ ಸಿಲೆಬಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಲ್ರೆಡಿ ಗೊತ್ತಿರುವಂಥದ್ದು ನ್ಯೂ ಸಿಲೆಬಸ್ ಅಕಾರ್ಡಿಂಗ್ ಟು C25 ಸಿಲೆಬಸ್. C25 ಸಿಲೆಬಸ್ನ ಏನು ಈ ವರ್ಷ ಇಂಟ್ರೊಡ್ಯೂಸ್ ಆಗಿದೆ, ಆ ಒಂದು C25 ಸಿಲೆಬಸ್ಸಲ್ಲಿ ಡಿಫ್ರೆಂಟ್ ಆದ ಸಬ್ಜೆಕ್ಟ್ಸ್ಗಳು ನೀವು ಥಿಯರಿ ಎಕ್ಸಾಮ್ಸ್ನ ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟಾಗಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1, 2 ಈ ಥರ ನಿಮಗೆ ಫಸ್ಟ್ ಸೆಮಿಸ್ಟರ್ ಅಥವಾ ಸೆಕೆಂಡ್ ಸೆಮಿಸ್ಟರ್ ಬರ್ತಾ ಹೋಗುತ್ತೆ. ಇನ್ ಕೇಸ್ ಆಫ್ ಫಸ್ಟ್ ಸೆಮಿಸ್ಟರ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಅಂತಿದೆ, IT ಸ್ಕಿಲ್ಸ್ ಅಂತ ಬರುತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ, ಅಥವಾ F3 ಇದೆ, ಗ್ರಾಫಿಕ್ಸ್ ಇದೆ, ಇಂಗ್ಲೀಷ್ ಕಮ್ಯುನಿಕೇಷನ್ಸ್ ಇದೆ, ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನೀವು ಬೋರ್ಡ್ ಎಕ್ಸಾಮ್ಸ್ ಬರೀಬೇಕಾಗತ್ತೆ, ಎಕ್ಸ್ಟರ್ನಲ್ ಎಕ್ಸಾಮ್, ಇವನ್ ಇಂಟರ್ನಲ್ಸ್ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗತ್ತೆ. ಆ ಡೈರೆಕ್ಷನ್ಸಲ್ಲಿ ಫ್ರಮ್ ತ್ರಿಬಲ್ ಟಿ ಅಕಾಡೆಮಿ ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮ್ಮ ಎಲ್ಲ ಡಿಪ್ಲೊಮಾ C25 ಸಿಲೆಬಸ್ಸನ್ನು ಯಾರೆಲ್ಲ ಸ್ಟಡಿ ಮಾಡ್ತಿದ್ದಾರೆ ಡಿಪ್ಲೊಮಾ ಫಸ್ಟ್ ಇಯರ್ಸಲ್ಲಿ, ಅವರಿಗೆ ಪ್ರತಿ ಸಬ್ಜೆಕ್ಟು ಕೂಡ ಒಂದು ಎಫೆಕ್ಟಿವ್ ಆದಂತಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕ್ಲಾಸಸ್ ಅವೈಲೇಬಲ್ ಆಗ್ತಾ ಬರುತ್ತೆ. ಆ ಡೈರೆಕ್ಷನ್ಸಲ್ಲಿ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಹೇಗಿರುತ್ತೆ ಕ್ಲಾಸಸ್, ಕ್ಲಾಸ್ ಸ್ಟ್ರಕ್ಚರ್ ಏನು, ಯಾವೆಲ್ಲ ಸಿಲೆಬಸ್ನ ಕವರ್ ಮಾಡ್ತಾ ಇದ್ದೀವಿ, ಪ್ರತಿಯೊಂದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಅಲ್ಲಿ ಕ್ಲಾಸ್ನ ಅಥವಾ ಈ ಒಂದು ವಿಡಿಯೋ ನೋಡ್ತಿದ್ದೀರಾ, ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ದ ಕಂಟಿನ್ಯೂಸ್ ಅಪ್ಡೇಟ್ಸ್ ಆ್ಯಂಡ್ ಡಿಪ್ಲೊಮಾಸ್ ಪಾಯಿಂಟ್ ಆಫ್ ವ್ಯೂಲಿ ಬರುವಂತಹ ಎಲ್ಲ ಇನ್ಫಾರ್ಮೇಷನ್ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ಲಿ ಡಿಪ್ಲೊಮಾ C25 ಸಿಲೆಬಸ್, ನ್ಯೂ ಸಿಲೆಬಸ್ ಈ ವರ್ಷ ಇಂಟ್ರೊಡ್ಯೂಸ್ ಆಗಿದೆ. ಸೊ ಫ್ರೀ ಲೈವ್ ಕ್ಲಾಸಸ್ ಫ್ರಮ್ ಅವರ್ ಯೂಟ್ಯೂಬ್ ಚಾನಲ್. ಈ C25 ಸಿಲೆಬಸ್ಸಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳೇನಿದೆ ಅದರಲ್ಲಿ ವೆರಿ ಇಂಪಾರ್ಟೆಂಟಾಗಿ ನಾವು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, IT ಸ್ಕಿಲ್, F3 ಇಂಗ್ಲೀಷ್ ಕಮ್ಯುನಿಕೇಷನ್ಸ್ ಈ ತರಹ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳ ಕ್ಲಾಸಸ್ನ ಕಂಡಕ್ಟ್ ಮಾಡಬೇಕು ಅನ್ನೋ ಒಂದು ಥಾಟ್ನ ಇಟ್ಕೊಂಡ್ಬಿಟ್ಟು ನಾನು ನಿಮ್ಮ ಮುಂದೆ ಬಂದಿರುವಂಥದ್ದು. ಇನ್ಮೇಲೆ ಪ್ರತಿದಿನ ನಿಮಗೆ ಕ್ಲಾಸಸ್ಸು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸಿಗ್ತಾ ಹೋಗುತ್ತೆ. ಎಸ್ ಮೈ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಯಾರೆಲ್ಲ ಡಿಪ್ಲೊಮಾನ ಒಂದು ಕನಸಾಗ್ಬಿಟ್ಟು ನೀವು ಮುಂದೆ ಟೆಕ್ನಿಕಲ್ ಫೀಲ್ಡಲ್ಲಿ ನಾನು ಮುಂದೆ ಹೋಗಬೇಕು, ಟೆಕ್ನಿಕಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಒಂದೊಳ್ಳೆ ಸೌಂಡ್ ನಾಲೆಡ್ಸ್ನ ತಗೊಳ್ಬೇಕಂತ ನೀವು ಡಿಪ್ಲೊಮಾ ಜಾಯ್ನ್ ಆಗಿರ್ತೀರಾ. ಹಾಗಾದರೆ ಡಿಪ್ಲೊಮಾ ಫಸ್ಟ್ ಇಯರ್ಸಲ್ಲಿ ಇಂದನೇ ನೀವು ಒಂದು ಥರೋ ಆಗಿ ಪ್ರಿಪೇರ್ ಮಾಡ್ತಾ ಹೋಗೋದ್ರಿಂದ ಎಂಡ್ ಡಿಪ್ಲೊಮಾ ಕಂಪ್ಲೀಷನ್, ಕೋರ್ಸ್ ಕಂಪ್ಲೀಷನ್ ಮಾಡುವಾಗ ಒಂದೊಳ್ಳೆ ನಾಲೆಡ್ಜ್ ಇಟ್ಕೊಬಿಟ್ಟು ಹೊರಡೆ ಬರ್ಬೋದು. ಜೊತೆಗೆ ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕೊಂಡು ಸೊಸೈಟಿಗೆ ನಿಮ್ಮ ಕಡೆಯಿಂದ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾ ಹೋಗ್ಬೋದು. ಟೆಕ್ನಿಕಲ್ ಸ್ಟೂಡೆಂಟ್ ಅಂತ ಹೇಳೋದಕ್ಕಿಂತ ಇಂಪಾರ್ಟೆಂಟಾಗಿ ಟೆಕ್ನಾಲಜಿನ ನೀವು ಯಾವ ಥರ ನಾವು ಮುಂದಿನ ಲೈಫ್ಗಳಲ್ಲಿ ಯೂಟಿಲೈಸ್ ಮಾಡ್ಕೊಳ್ತೀವಿ, ನಾವು ಯೂಸ್ ಮಾಡ್ಕೊಳ್ತೀವಿ, ಡೆವಲಪ್ ಮಾಡ್ತೀವಿ, ಇವನ್ ಅದನ್ನು ಪ್ರತಿದಿನ ನಮ್ಮ ಲೈಫಲ್ಲಿ ಇದು ಮಾಡ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ಅಥವಾ IT ಸ್ಕಿಲ್ ಅವ್ರ F3 ಸಿಗ್ತಾ ಹೋಗುತ್ತೆ. ಕ್ಲಾಸ್ ಮಾತ್ರ ಅಲ್ಲ ಸರ್, ಆ ಕ್ಲಾಸಿಗೆ ಮಾಡಿರುವಂತಹ ಏನು ಸಿಲೆಬಸ್ ಇದೆ, ಸಿಲೆಬಸ್ಸಿಗೆ ಪ್ರಕಾರವಾಗಿ ನಮ್ಮ TTT ಪಬ್ಲಿಕೇಶನ್ಸ್ ಕಡೆಯಿಂದ ಬುಕ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇನ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಅಬ್ಸರ್ವ್ ಮಾಡೋದಾದ್ರೆ, ಈ ಒಂದು ಸಬ್ಜೆಕ್ಟಲ್ಲಿ ನಿಮಗೆ ಮೇಜರ್ ಆಗಿ 5 ಚಾಪ್ಟರ್ಸ್ ಇದೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಅಲ್ಲಿ. ಸೊ ಇದು ಫಸ್ಟ್ ಸೆಮಿಸ್ಟರ್. ಕಮಿಂಗ್ ಟು ದ ಸೆಕೆಂಡ್ ಸೆಮಿಸ್ಟರ್ ನೀವೇನಾದ್ರು ಹೋದಾಗ ಅಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಅಂತ ಬರುತ್ತೆ. ಸೊ ಫಸ್ಟ್ ನಾವು ಇವಾಗ ಈ ಸೆಮಿಸ್ಟ್ರಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1ನ ಡೀಟೇಲ್ಡ್ ಆಗಿ ಒಂದ್ ಕಡೆಯಿಂದ ಎಫೆಕ್ಟಿವ್ ಸ್ಟಡಿ ಮಾಡ್ತಾ ಹೋಗೋಣ. ಪ್ರತಿದಿನ ನಿಮಗೆ ಕ್ಲಾಸ್ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಬರುತ್ತೆ. ಸೊ ಫಸ್ಟ್ ಇನ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1ನ ಸಬ್ಜೆಕ್ಟ್ ನಾವು ಅಬ್ಸರ್ವ್ ಮಾಡೋದಾದ್ರೆ ಮೇಜರ್ ಆಗಿ ದೇರ್ ಆರ್ 5 ಚಾಪ್ಟರ್ಸ್ಗಳಿದಾವೆ ಇಲ್ಲಿ. ಸೊ ಫಸ್ಟ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1, ಇನ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಅಲ್ಲಿ 5 ಚಾಪ್ಟರ್ಸ್ ಇದೆ. ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್, ವೆಕ್ಟರ್ಸ್ ಇದೆ, ಟ್ರಿಗ್ನೋಮೆಟ್ರಿ ಇದೆ, ಕಾಂಪ್ಲೆಕ್ಸ್ ನಂಬರ್, ಲಿಮಿಟ್ಸ್ ಆಫ್ ಫಂಕ್ಷನ್ಸ್. ಸೊ ಈ ತರ 5 ಚಾಪ್ಟರ್ಸ್ ಇದೆ. 5 ಚಾಪ್ಟರ್ಸ್ನ ಕೂಡ ತುಂಬಾ ಡೆಪ್ತ್ ಆಗಿ ಸಿಂಪಲ್ ಆಗಿ ಸ್ಟೂಡೆಂಟ್ಸ್ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಆ ಡೈರೆಕ್ಷನ್ಸ್ ಅಲ್ಲಿ ನಂಬರ್ ಆಫ್ ಕ್ವಶನ್ಸ್ಗಳು, ಎಕ್ಸಾಮ್ಸ್ಗಳನ್ನ ನಾನು ನಿಮ್ ಜೊತೆ ಪ್ರತಿದಿನ ಡಿಸ್ಕಷನ್ ಮಾಡೋನಿದ್ದೀನಿ. ಸೊ ಹಾಗೇನೆ ಸರ್ ಎಲ್ಲಿ ಸಿಗುತ್ತೆ ಕ್ಲಾಸಸ್ಸು, ನಾನು ಹೇಗೆ ಅದನ್ನ ವಾಚ್ ಮಾಡೋದು, ಯಾವ ತರ ನಾನು ಪ್ರಿಪೇರ್ ಆಗಬೇಕು ಸರ್, ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಓನ್ಲಿ ಮೈ ಡಿಯರ್ ಸ್ಟೂಡೆಂಟ್ಸ್, ಒಂದು ಪ್ರಾಪರ್ ಆದಂತ ಸ್ಟಡಿ ಮೆಟೀರಿಯಲ್ಸ್ ಅಂಡ್ ಪ್ರಾಪರ್ ಗೈಡೆನ್ಸ್ ಪ್ರಾಪರ್ ಆಗಿ ನೀವು ಕನ್ಸಿಡರೇಷನ್ ಮಾಡ್ಕೊಂಡು ತಗೊಂಡು ಹೋದಾಗ ನೀವು ಕೂಡ ನಿಮ್ಮ ಏನಿದೆ, ನೀವೇನು ರೀಚ್ ಆಗ್ಬೇಕಂತ ನಿಮ್ಮ ಗೋಲ್ ಏನು ಅದನ್ನು ಈಸಿಲಿ ರೀಚ್ ಆಗ್ಬೋದು. ಸೊ ಡಿಪ್ಲೊಮಾದಲ್ಲೂ ಕೂಡ ಒಂದು ಒಳ್ಳೆ ಸ್ಕೋರ್ನ ತಗೊಳ್ಳೋದ್ರ ಜೊತೆಗೆ ಒಂದು ಸೌಂಡ್ ನಾಲೆಡ್ಜ್ ಇಟ್ಕೊಳ್ಳೋದ್ರಿಂದ ಮುಂದಿನ ಫ್ಯೂಚರ್ ಕೂಡ ಚೆನ್ನಾಗಿರುತ್ತೆ. ಈ 5 ಸಬ್ಜೆಕ್ಟ್ ಚಾಪ್ಟರ್ಸ್ಗಳು ಈ ಒಂದು ಸಬ್ಜೆಕ್ಟ್ ಅಲ್ಲಿ ನಿಮಗೆ ಪ್ರತಿದಿನ ಕ್ಲಾಸ್ ಸಿಗ್ತಾ ಹೋಗುತ್ತೆ. ಈ ಒಂದು ಕ್ಲಾಸಿನ ಬೆನಿಫಿಟ್ಸ್ ಏನಂತ ಕೇಳಿದ್ರೆ, ಫ್ರೀ ಸಬ್ಜೆಕ್ಟ್ ವೈಸ್ ಲೈವ್ ಕ್ಲಾಸಸ್ ಎವ್ರಿ ಡೇ,
ಕೊಡ್ತಾ ಹೋಗ್ತೀನಿ. ಜೊತೆಗೆ ಎಫೆಕ್ಟಿವ್ ಸ್ಟಡಿ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ ಆ್ಯಂಡ್ ಗೈಡೆನ್ಸ್ ಆ್ಯಂಡ್ ಲೈವ್ ಸಪೋರ್ಟ್ಸ್. ಸೊ ನಿಮ್ಮ ಎಲ್ಲ ಡೌಟ್ಸ್ಗಳಿಗೂ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಬರ್ತೀನಿ ಎವ್ರಿ ಡೇ. ಆ್ಯಂಡ್ ಸಮ್ ಆಫ್ ದ ಕ್ಲಾಸಸ್ ಕೂಡ ರೆಕಾರ್ಡ್ ಮಾಡಿ ಕೂಡ ನಿಮ್ಗೆ ಅಪ್ಲೋಡ್ ಮಾಡ್ತಾ ಬರ್ತೀವಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಹೌ ಟು ಅಟೆಂಡ್ ದ ಕ್ಲಾಸಸ್. ಕ್ಲಾಸ್ನ ಅಟೆಂಡ್ ಮಾಡಬೇಕಾದ್ರೆ ನಾನು ನಿಮಗೆ ಈಗ ನಮ್ಮಲ್ಲಿ ನೀವು ಕಂಟಿನ್ಯೂಸ್ ಆಗಿ ಟಚಲ್ಲಿ ಇರೋದ್ರಿಂದ ನಿಮಗೆ ಕ್ಲಾಸಸ್ಗಳು ಈಸಿಲಿ ನಿಮಗೆ ಪ್ರತಿದಿನ ಟೈಮಿಂಗ್ಸ್ ಕರೆಕ್ಟಾಗಿ ಸಿಗ್ತಾ ಹೋಗುತ್ತೆ. ಏನೇನು ಮಾಡಬೇಕು ಅಂತ ಕೇಳಿದ್ರೆ ನಮ್ಮ TTT ಲೈಲರ್ನ ಆ್ಯಪ್ ಅಂತಿದೆ, ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಟೆಲಿಗ್ರಾಮ್ ಗ್ರೂಪ್ನ ಕೊಟ್ಟಿದ್ದೀವಿ, ವಾಟ್ಸಪ್ ಆ್ಯಂಡ್ ಯೂಟ್ಯೂಬ್ ಚಾನಲ್ ಇದೆ. ನಮ್ಮ ಯೂಟ್ಯೂಬ್ ಚಾನಲ್ ಏನೀಗ ವಿಡಿಯೋ ನೋಡ್ತಿದ್ದಾರೆ ಈ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ವಾಟ್ಸಪ್ ಚಾನಲ್ ಕೂಡ ಇದೆ, ಆ ಲಿಂಕ್ನ ಕೂಡ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ಸಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಈ ವಿಡಿಯೋ ಡಿಸ್ಕ್ರಿಪ್ಷನ್ ನೋಡಿಕೊಂಡು ಆ ಒಂದು ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿರಿ. ಸೊ ದಿಸ್ ಈಸ್ ಅವರ್ ಟೆಲಿಗ್ರಾಮ್ ಗ್ರೂಪ್ ಇರ್ಬೋದು, ಅಥವಾ ಈ ಕಡೆ ನೀವು ಅಬ್ಸರ್ವ್ ಮಾಡ್ಬೋದು ವಾಟ್ಸಪ್ ಚಾನಲ್ ಇದೆ, ಅದಕ್ಕೆ ನೀವು ಜಾಯ್ನ್ ಆಗೋದ್ರಿಂದ ನಿಮಗೆ ಕಂಟಿನ್ಯೂಸ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಲೈವ್ ಕ್ಲಾಸ್ ಏನು ಮಾಡ್ತೀವಿ ಆ ಲಿಂಕ್ಸ್ನು ಕೂಡ ಅಲ್ಲಿ ಶೇರ್ ಮಾಡ್ತಾ ಬರ್ತೀವಿ. ಆಸ್ ಅ ಸೇಮ್ ಟೈಮ್ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ ಏನಿದೆ ಇದರಲ್ಲಿ ಲಾಸ್ಟ್ ಮೆನಿ ಇಯರ್ಸ್ ಇಂದ ಡಿಪ್ಲೊಮಾ ಓರಿಯೆಂಟೆಡ್ ಅಲ್ಲಿ ಎಲ್ಲ ರೀತಿಯ ಕ್ಲಾಸಸ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಇವನ್ C20 ಸಿಲೆಬಸ್ಗೂ ಕೂಡ ಕಂಟಿನ್ಯೂಸ್ ಆಗಿ ಇನ್ಮೇಲೆ ಅಪ್ಡೇಟ್ಸ್ಗಳು, ಕ್ಲಾಸಸ್ಗಳು, ಇನ್ಫಾರ್ಮೇಷನ್ಗಳು, ಸ್ಟಡಿ ಮೆಟೀರಿಯಲ್ಸು, ಕ್ವಶನ್ ಪೇಪರ್ಸ್ ಪ್ಯಾಟರ್ನ್ ಹೇಗಿದೆ, ಹೇಗೆ ನೀವು ಸ್ಟಡಿ ಮಾಡಬೇಕು, ಕ್ವಶನ್ ಪೇಪರ್ಲಿರುವಂಥ ಕ್ವಶನ್ಸ್ಗಳನ್ನ ಹೇಗೆ ಡಿಸ್ಕಷನ್ ಮಾಡ್ತಾ ಪ್ರತಿಯೊಂದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಫಾರ್ ಫ್ರೀ ಕ್ಲಾಸಸ್ ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಸೊಲ್ಯೂಷನ್ಸ್, ಮಾಕ್ ಎಕ್ಸಾಮ್ಸ್, ಲೈವ್ ಸಪೋರ್ಟ್ಸ್ಗೆ ನೀವು ನಮ್ಮ TTT ಲೈಲರ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲ ಆ್ಯಪಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಜೊತೆಗೆ ಈ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಲಿಂಕ್ಸ್ನ ಕೊಡ್ತೀವಿ. ಪ್ರತಿದಿನ ಕ್ಲಾಸಸ್ ಕೂಡ ಇದೇ ಥರ ಕಂಟಿನ್ಯೂಸ್ ಆಗ್ತಾ ಬರುತ್ತೆ. ಸೊ ನಾನು ಇವಾಗ ಜಸ್ಟ್ ನಿಮ್ಗೊಂದು ಹೈಲೈಟ್ಸ್ ಆಗಿ ಇನ್ಫಾರ್ಮೇಟಿವ್ ವಿಡಿಯೋ ಇದಾಗಿದೆ. ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್. ನೆಕ್ಸ್ಟ್ ಇವತ್ತು ಸ್ಟಾರ್ಟ್ ಆಗಿದೆ, ನಾಳೆಯಿಂದ ಪ್ರತಿದಿನ ನಿಮಗೆ ಒಂದೊಂದು ವಿಡಿಯೋಗಳು ಚಾಪ್ಟರ್ ವೈಸಲ್ಲಿ ಕಂಟೆಂಟನ್ನು ಒಂದು ಕಡೆಯಿಂದ ಕವರ್ ಮಾಡ್ತಾ ಬರ್ತೀವಿ. ಆ್ಯಂಡ್ ಎಕ್ಸಾಮಿಗೆ ಅಟೆಂಡ್ ಮಾಡೋಕ್ಕೆ ಹೋಗುವಾಗ ಯು ಶುಡ್ ಫೀಲ್ ದಟ್ ಇಷ್ಟು ಸಿಂಪಲ್ ಆಗಿತ್ತ ಈ ಸಬ್ಜೆಕ್ಟು, ಇಷ್ಟು ಈಸಿಲಿ ನಾನು ಬರಬಹುದು, ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು. ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕಂದ್ರೆ ಏನೆಲ್ಲ ಪ್ರಿಪರೇಷನ್ಸ್ಗಳು ಹೇಗಿರಬೇಕು ಪ್ರತಿಯೊಂದು ಕೂಡ ಪ್ರತಿದಿನ ಸಹ ಕೊಡ್ತಾ ಬರ್ತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಡಿಪ್ಲೊಮಾ ಕೋರ್ಸನ್ನು ಒಂದು ಈಸಿಯಾಗಿ ಕಂಪ್ಲೀಟ್ ಮಾಡೋಣ, ಕವರ್ ಮಾಡೋಣ. ಸಿಲೆಬಸ್ ಇವನ್ ಈಸಿ ಇದೆ C2025 ಆ ಸಿಲೆಬಸ್ನ ಎಫೆಕ್ಟಿವ್ ಆಗಿ ಒಂದು ಕಡೆಯಿಂದ ಸ್ಟಡಿ ಮಾಡ್ತಾ ಹೋಗೋಣ. ಇದೇ ತರಹ ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ಗಳಿಗೂ ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು.